ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ಯಾರು ನಮ್ಮ ಚಾನಲ್ ಹಾಗೆ ನೋಡ್ತಾ ಇದ್ರೆ ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಫ್ರೆಂಡ್ಸ್. ಓಕೆನಾ, ಬೇಗ ನಮ್ಮ ಚಾನಲ್ನ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು. ಓಕೆನಾ, ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಅದರಲ್ಲಿರುವಂಥ ಒಂದು ಮಾಹಿತಿ ಸಹ ತಿಳಿದಂಗೆ ಆಗುತ್ತೆ ಫ್ರೆಂಡ್ಸ್. ಓಕೆನಾ, ಏನಪ್ಪ ಇದು ಹೊರಗಡೆ ಹೊಂಟಿದ್ದಾರಾ, ಆಟೋದಲ್ಲಿ ಹೊಂಟಿದ್ದಾರಾ, ಎಲ್ಲಿಗೆ ಹೊಂಟಿದ್ದಾರೆ ಅಂತೇಳಿ ನೀವು ಅನ್ಕೊತಾ ಇರ್ಬೋದು ಫ್ರೆಂಡ್ಸ್. ಹೌದು, ಒಂದು ಫಂಕ್ಷನ್ ಇತ್ತು ಫ್ರೆಂಡ್ಸ್, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಸ್ಯಾಟರ್ಡೇ ಫಂಕ್ಷನ್ಗೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಈ ಒಂದು ಸಣ್ಣದಾಗಿ ವೀಡಿಯೋ ಮಾಡ್ಕೊತೀನಿ ಅಂತೇಳಿ ಹೇಳಿದೆ ನಮ್ಮ ಮನೆಯವರಿಗೆ. ಸರಿ ಅಂತೇಳಿ ಹೇಳಿದರು. ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಒಂದು ಶ್ರೀಮಂತ ಕಾರ್ಯ ಇತ್ತು ಫ್ರೆಂಡ್ಸ್, ಹಾಗಾಗಿ ಹೋಗ್ತಾ ಇದ್ವಿ. ಒಂದು ವೀಡಿಯೋ ಮಾಡಿದ್ರಾಯ್ತು ಅಂತೇಳಿ ನಿಮಗೆ ಆ ಒಂದು ವಿಡಿಯೋ ಇಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹೋದ್ವಿ, ಹೋಗೋದು ಫಂಕ್ಷನ್ ಆವಾಗಲೇ ಸ್ಟಾರ್ಟ್ ಆಗಿತ್ತು ಫ್ರೆಂಡ್ಸ್. ಎಲ್ಲರನ್ನೂ ಮಾತಾಡಿಸಿದ್ವಿ. ಸಂಭ್ರಮ ಪಾರ್ಟಿ ಹಾಲ್ ಅಂತೇಳಿ ತುಂಬ ಚೆನ್ನಾಗಿದೆ. ನಮ್ಮ ಮನೆಯಿಂದ ಸಂಭ್ರಮ ಪಾರ್ಟಿ ಹಾಲ್ ಅಂತೇಳಿ ಇತ್ತು ಫ್ರೆಂಡ್ಸ್. ಅಲ್ಲಿಗೆ ಬರೋಕ್ಕೆ ಹೇಳಿದ್ರೆ ಶ್ರೀಮಂತ ಕಾರ್ಯ ಇತ್ತು, ಹಾಗಾಗಿ ಹೋಗಿದ್ವಿ. ಎಲ್ಲರೂ ಜನ ಬಂದು ಕುಂತಿದ್ರು, ನಾವು ಹೋದ್ವಿ. ಪ್ಲೇಸ್ ಇತ್ತು, ಅಲ್ಲಿ ಬಂದು ಕೂತ್ಕೊಂಡ್ವಿ. ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಶ್ರೀಮಂತ ಕಾರ್ಯ ಎಲ್ಲ ಮುಗೀತು, ಫಂಕ್ಷನ್ ಎಲ್ಲ ಮಾಡಿದರು. ಊಟದ ಟೈಮ್ ಆಯಿತು. ಊಟಕ್ಕೆ ಹೋಗೋಣ ನಡ್ರಿ ಅಂತೇಳಿ ಹೇಳಿದ್ರು ಅಲ್ಲಿ ಮನೆಯವರು. ಆಮೇಲೆ ನಮ್ಮ ಮನೆಯವರು ಎಲ್ಲರೂ ಸೇರಿ ಊಟಕ್ಕೆ ಹೋಗೋಣ ನಡ್ರಿ ಅಂತೇಳಿ ಹೋದ್ವಿ. ಅಲ್ಲಿ ವೆಜ್ ನಾನ್ ವೆಜ್ ಎರಡೂ ಇತ್ತು ಫ್ರೆಂಡ್ಸ್. ನಾವು ಮಾತ್ರ ಫುಲ್ ಪ್ಯೂರ್ ವೆಜ್, ಹಾಗಾಗಿ ವೆಜ್ ಊಟ ಮಾಡಿಕೊಂಡು, ಊಟನೂ ಸಹ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಊಟ ಮಾಡಿಕೊಂಡು ನಮ್ಮ ಅಂಗಡಿ ಓನರ್ ಮಗಳದು ಶ್ರೀಮಂತ ಕಾರ್ಯ ಇತ್ತು ಫ್ರೆಂಡ್ಸ್. ಅಲ್ಲಿಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಆ ಮಗಳಿಗೆ ಹುಷಾರಪ್ಪ ಅಂತ ಹೇಳಿ ಬಂದ್ವಿ. ಸ್ವಲ್ಪ ಹೊತ್ತು ಕೂತ್ಕೊಂಡು ಅವರಿಗೆ ಹುಷಾರಪ್ಪ ಅಂತ ಹೇಳಿ ಆ ಹುಡುಗಿಗೆ ಬಂದ್ವಿ. ಬರೋದು ಅಲ್ಲಿ ಕಬ್ಬಿನ ಹಾಲು ಕಾಣ್ತು, ಕಬ್ಬಿನ ಹಾಲು ಕುಡಿದ್ವಿ. ನಮ್ಮ ಮನೆಯವ್ರು ಎಲ್ಲರಿಗೂ ಕೊಡಿಸಿದ್ರು ಕಬ್ಬಿನ ಹಾಲು, ತಾವೂ ಸಹ ಕುಡಿದ್ರು. ತುಂಬ ರುಚಿಯಾಗಿತ್ತು, ಟೇಸ್ಟಿಯಾಗಿತ್ತು. ಥ್ಯಾಂಕ್ ಯು ರೀ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮನೆಯವರಿಗೆ. ಆಮೇಲೆ ಕುಡಿದು ಬರ್ತಾಯಿದ್ವಿ. ಮೋಡ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಆವಾಗಲೇ ಮಳೆ ಬರೋ ಟೈಮ್ ಆಗಿಬಿಟ್ಟಿತ್ತು. ಆವಾಗಲೇ ಜಿಟಿ ಸಣ್ಣಂಗೆ ಹತ್ತಿಬಿಟ್ಟಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೋಡನ, ಆಕಾಶವನ್ನು ನೋಡ್ತಾ ಇರ್ಬೋದು. ತುಂಬ ಮಳೆ ಬಂತು ಫ್ರೆಂಡ್ಸ್. ಒಂದು 15 ನಿಮಿಷ ನಿಂತ್ಕೊಳ್ಳೋದು. ನಮ್ಮ ಮನೆಗೆ ಇನ್ನೊಂದು 10 ನಿಮಿಷ ಆಗಿದ್ರೆ ನಮ್ಮ ಮನೆ ಬಂದುಬಿಡೋದು. ಬಟ್ ಮಳೆ ಬಂತಂತ ಅಲ್ಲಿ ನಿಂತ್ಕೊಂಡ್ವಿ. ಮನೆಗೆ ಬಂದ್ರೂ ಸಹ ಮಳೆ ಹತ್ತಿ ಹೊಡೀತು ಫ್ರೆಂಡ್ಸ್. ಫುಲ್ಲು ಮಳೆ ಬಂತು, ಮತ್ತೆ ಜೋರಾಗಿ ಬಂತು. ಇಲ್ಲಿ ನೋಡ್ತಾ ಇರ್ಬೋದು, ನೀವು ತೋರಿಸ್ತಾ ಇದ್ದೀನಿ. ಆಮೇಲೆ ಶಾರ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಮಳೆದು. ನೀವು ನೋಡ್ತಾ ಇರ್ಬೋದು. ಸಪೋರ್ಟ್ ಮಾಡಿದ್ದಾರೆ, ಇನ್ನೂ ಚೆನ್ನಾಗಿ ಸಪೋರ್ಟ್ ಮಾಡಿದರೆ ತುಂಬ ಚೆನ್ನಾಗಿರೋದು. ಬಟ್ ಪರವಾಗಿಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸಪೋರ್ಟ್ ಮಾಡಿದವ್ರಿಗೆ ಎಲ್ಲರಿಗೂ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ಮನೆ ಹಿಂದ್ಗಡೆ ಈ ಥರ ಪ್ಲೇಸಸ್ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ. ಇದು ನಮ್ಮ ಮನೆ ಮುಂದ್ಗಡೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಳೆ ಬರ್ತಾ ಇದೆ. ಮೋಡನೂ ಸಹ ನೋಡಿ, ಆಕಾಶ ನೋಡಿ ಎಷ್ಟು ತಿಳಿಯಾಗಿದೆ. ಜೋರಾಗಿ ಬಂತು ಫ್ರೆಂಡ್ಸ್. ಒಂದು ವೀಡಿಯೋ ಮಾಡೋಣ ಅಂತೇಳಿ ಅಂದ್ಕೊಂಡು ವೀಡಿಯೋ ಮಾಡಿದೆ ಫ್ರೆಂಡ್ಸ್. ಆಮೇಲೆ ಸಾಯಂಕಾಲ ತನಕ ಈ ರೀತಿ ದಿನವನ್ನು ಎಂಜಾಯ್ ಮಾಡಿದ್ವಿ. ಆಮೇಲೆ ರಾತ್ರಿಗೆ ಅಥವಾ ಸಾಯಂಕಾಲಕ್ಕೆ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡೋಣ ಅಂತೇಳಿ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಾಯಿದ್ದೆ. ಆಮೇಲೆ ದೋಸೆ ಉಳ್ದಿದ್ದು ನೆನಪಾಯಿತು. ದೋಸೆ ಮಾಡಿಟ್ಟಿದ್ದೆ ಫ್ರೆಂಡ್ಸ್, ಅದು ತಿನ್ನೋಕ್ಕಾಗಿರಲಿಲ್ಲ. ಹಾಗಾಗಿ ಹಂಗೆ ಇಟ್ಟಿದ್ದೆ. ಇದರಿಂದ ಏನಾದರೂ ಸ್ನ್ಯಾಕ್ಸ್ ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ಅವುಗಳನ್ನೆಲ್ಲ ಮುರ್ಕೊಂಡೆ. ಫಸ್ಟಿಗೆ ಮುರಿದು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಆವಾಗಲೇ ಸಣ್ಣಗೆ ಇಟ್ಟಿದ್ದೆ ಎಣ್ಣೆ ಕಾಯಕ್ಕೆ. ಆಮೇಲೆ ಇವೆಲ್ಲ ಪೀಸಸ್ ಮಾಡೋದ್ರಾಗ ಎಣ್ಣೆನೂ ಕಾಯ್ತೈತಿ, ಅದರಲ್ಲಿ ಫ್ರೈ ಮಾಡೋಣ ಅಂತೇಳಿ ಅಂದ್ಕೊಂಡು ಎಲ್ಲ ತುಂಡು ಮಾಡಿ ಇಟ್ಕೊಂಡೆ ದೋಸೆನ. ನೀವು ಬೇಕಾದರೆ ಈ ಥರ ಸ್ನ್ಯಾಕ್ಸ್ನ ಮಾಡಿ ತಿನ್ಕೊಳ್ಳಿ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆನಾ, ದೋಸೆ ಉಳಿದ್ರೆ ಈ ಥರ ಸ್ನ್ಯಾಕ್ಸ್ ಐಟಮ್ಸ್ನ ಮಾಡ್ಕೊಂಡು ತಿನ್ಕೊಳ್ಳಿ. ಮನೆಯವ್ರಿಗೂ ಕೊಡಿರಿ, ತುಂಬ ಖುಷಿಪಟ್ಟು ತಿಂತಾರೆ. ಓಕೆನಾ, ಬಿಸಾಡಕ್ಕೆ ಹೋಗಬೇಡ್ರಿ. ಹಾಗೆ ತಿನ್ನೋಕ್ಕೂ ಬೇಜಾರಾಗುತ್ತಲ್ಲ ಫ್ರೆಂಡ್ಸ್, ಹಂಗಾಗಿ ಒಲ್ಲೆ ಅನಿಸುತ್ತೆ. ಹಾಗಾಗಿ ಈ ಥರ ಸ್ನ್ಯಾಕ್ಸ್ ಥರ ಮಾಡಿಕೊಂಡು ತಿನ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಓಕೆನಾ, ಟ್ರೈ ಮಾಡಿದ್ಮೇಲೆ ನನಗೊಂದು ಕಮೆಂಟ್ ಮಾಡಿ ಚೆನ್ನಾಗಿತ್ತು ಅಂತೇಳಿ. ಓಕೆನಾ, ದೋಸೆ ಉಳಿದ್ರೆ ಈ ಥರ ಪೀಸಸ್ನ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಬ್ರೌನ್ ಕಲರ್ ಬರೋತನ ಅವುಗಳನ್ನು ಫ್ರೈ ಮಾಡಿ, ತುಂಬ ಗರಿ ಆಗುತ್ತೆ ಫ್ರೆಂಡ್ಸ್. ತುಂಬ ರುಚಿಯಾಗಿತ್ತು, ಟೇಸ್ಟಿಯಾಗಿತ್ತು. ಓಕೆನಾ, ಈ ಥರ ಸಣ್ಣ ಪೀಸಸ್ಗಳನ್ನು ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಇಟ್ಕೊಳ್ಳಿ. ಆಮೇಲೆ ಸಣ್ಣದೊಂದು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ತೊಗೊಳ್ಳಿ, ಅದನ್ನು ಸಹ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಆಮೇಲೆ ಉಪ್ಪು, ಖಾರ, ಚಾಟ್ ಮಸಾಲ, ಸಾಸು, ಮಿಕ್ಸರ್ಸು, ಭುಜಿಯಾ ಇದೆಲ್ಲ ಹಾಕಿ ಕಲಿಸ್ಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಫಸ್ಟು ಈ ಎಲ್ಲ ದೋಸೆ ತುಂಡುಗಳನ್ನು ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ.
ಆಮೇಲೆ ಅದಕ್ಕೆ ಈಗ ಹೇಳಿದ್ನಲ್ಲ ಅವೆಲ್ಲ ಐಟಮ್ಸ್ಗಳನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕಾಗತ್ತೆ. ಕಲಿಸಿ ಒಂದು 2 ನಿಮಿಷ ಬಿಟ್ಬಿಡಿ ಫ್ರೆಂಡ್ಸ್, ಓಕೆನಾ. 2 ನಿಮಿಷ ಬಿಟ್ಟು ತಿಂದ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ, ಓಕೆನಾ. ಇಲ್ಲಿ ನೋಡಿ ಆವಾಗಲೇ ಆಲ್ರೆಡಿ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ದೋಸೆನ ಎಣ್ಣೆಯಲ್ಲಿ ಫ್ರೈ ಮಾಡಿ ಅವುಗಳನ್ನು ಸಹ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಸಣ್ಣದಾಗಿ ಸಣ್ಣ ಸಣ್ಣ ಪೀಸಸ್ಗಳಾಗಿ ಅಥವಾ ಪುಡಿ ಥರ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಇದಕ್ಕೆ ಈರುಳ್ಳಿನ ಹಾಕಬೇಕಾಗತ್ತೆ. ಚಾಟ್ ಮಸಾಲೆ ಇದ್ದರೆ ಅದನ್ನು ಹಾಕ್ಕೊಳ್ಳಿ, ಓಕೆನಾ. ಉಪ್ಪು, ಖಾರ ಪುಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪನೇ ಹಾಕಿ, ಭಾಳ ಹಾಕಿದರೆ ತಿನ್ನೋಕ್ಕಾಗಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಖಾರ, ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಚಾಟ್ ಮಸಾಲ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಚೂರು ಗರಂ ಮಸಾಲ ಹಾಕ್ಕೊಳ್ಳಿ. ಅದು ಬೇಡಪ್ಪ ಅಂತಂದರೆ ಈ ಥರ ಸಿಂಪಲ್ಲಾಗಿ ಉಪ್ಪು, ಖಾರ, ಭುಜಿಯಾ, ಆಮೇಲೆ ಖುಷ್ ಮಿಕ್ಚರ್ ಅಂತೇಳಿ ನಮ್ಮ ಒಂದು ಕಂಪ್ನಿಯಲ್ಲೇ ಸಿಗುತ್ತೆ ಫ್ರೆಂಡ್ಸ್. RCM ಕಂಪ್ನಿಯಲ್ಲಿ ಸ್ವೇಚ್ಛಾದು ಭುಜಿಯಾ ಮತ್ತು ಖುಷ್ ಮಿಕ್ಚರ್ ಅಂತೇಳಿ ಸಿಗುತ್ತೆ. ಅವುಗಳನ್ನು ಹಾಕ್ಕೊಂಡ್ವಿ. ಅದನ್ನು ಹಾಕಿ ಆಮೇಲೆ ಉಳ್ಳಾಗಡ್ಡಿನ ಹಾಕಿ, ಅಂದರೆ ಈರುಳ್ಳಿನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್, ಓಕೆನಾ. ಸ್ವಲ್ಪ ಸಾಸ್ ಇದ್ದರೆ ಇನ್ನೂ ರುಚಿಯಾಗಿರೋದು, ಬಟ್ ಸಾಸ್ ಇರಲಿಲ್ಲ. ಹಾಗಾಗಿ ಇವೆಲ್ಲ ಐಟಮ್ಸ್ಗಳನ್ನು ಹಾಕಿ ಚೆನ್ನಾಗಿ ಕಲಸಿ ಮನೆಯವರಿಗೆ, ಮಕ್ಕಳಿಗೆ, ನಾನು ಎಲ್ಲರೂ ತಿಂದ್ವಿ ಫ್ರೆಂಡ್ಸ್. ತುಂಬ ರುಚಿಯಾಗಿತ್ತು. ಒಂದು ಸ್ವಲ್ಪ ಕ್ರಿಸ್ಪಿ ಇತ್ತು. ಆಮೇಲೆ ಒಂದು ಸ್ವಲ್ಪ ಖಾರ ಇತ್ತು. ಸಾಸ್ ಹಾಕಿದರೆ ಇನ್ನೂ ಚೆನ್ನಾಗಿತ್ತು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್. ಬೇಕಾದರೆ ನೀವು ಸಾಸ್ ಹಾಕ್ಕೊಂಡು ಸಹ ರೆಡಿ ಮಾಡ್ಕೊಬೋದು. ಈ ರೀತಿ ಇತ್ತು ಸ್ಯಾಟರ್ಡೇ ನಮ್ಮ ಒಂದು ದಿನ. ತುಂಬ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಆ ಒಂದು ದಿನವೂ ಸಹ ಸ್ನ್ಯಾಕ್ಸ್ ಎಲ್ಲ ತಿಂದ್ವಿ, ಹೊರಗಡೆ ಹೋಗಿದ್ವಿ, ಕಬ್ಬಿನ ಹಾಲು ಕುಡಿದ್ವಿ. ಈ ಥರ ತುಂಬ ಚೆನ್ನಾಗಿತ್ತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಳಿ ಮತ್ತು ಮಳೆ ಶುರುವಾಗಿದೆ ಫ್ರೆಂಡ್ಸ್, ಎಲ್ಲರೂ ಹುಷಾರು. ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.